ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಚರಣ. ನಾನು 7ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ಇಂದು ನಾವು ತಿಂಗಳಿಗೆ ಒಂದು ಸಲ ಸಂಭ್ರಮ ಶನಿವಾರ ಹೇಳಿ 3ನೇ ಶನಿವಾರದಂದು ಮಾಡ್ತೇವೆ. ಈ ತಿಂಗಳಲ್ಲಿ 3ನೇ ಶನಿವಾರದಂದು ನಾವು ಸಂಭ್ರಮ ಶನಿವಾರ ಆಚರಣೆ ಮಾಡ್ತಿರ್ಬೇಕಾದ್ರೆ ನಮ್ಮ ಶಾಲೆಯ HBS ಉಂಚಳ್ಳಿ ಶಿಕ್ಷಕ ವೃಂದದವರು ನಮಗೆಲ್ಲರೂ ಖುಷಿಪಡಿಸಲು ರಾಘವೇಂದ್ರ ಸರ್ ಎಂಬವ್ರನ್ನ ನಮ್ಮ ಒಂದು ಡ್ರಾಯಿಂಗ್ ಸರನ್ನು ಕರೆಸಿದ್ರು. ನಾವೆಲ್ಲರೂ ಅವರು ಬಂದು ಈ ರೀತಿ ಹಲವಾರು ರೀತಿಯ ಒಂದು ಪ್ರಾಜೆಕ್ಟ್ಸು ಆಮೇಲೆ ಚಿತ್ರಕಲೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅವರಿಗೊಂದು ಧನ್ಯವಾದಗಳು. ನಾವು ಇದನ್ನು ತುಂಬ ಸಂತೋಷಗೊಂಡಿದ್ವಿ. ಈ ರೀತಿಯ ಪ್ರಾಜೆಕ್ಟ್ಸ್ ಎಲ್ಲ ನಮಗೆ ಗೊತ್ತೇ ಇರಲಿಲ್ಲಾಗಿತ್ತು, ಹಾಗೂ ಸರ್ಕಾರದಿಂದ ಈ ರೀತಿಯಾದ್ದು ಇರಲಿಲ್ಲ. ಆದರೂ ಕೂಡ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಅವ್ರು ಬಂದಿದ್ದಾರೆ. ಅವರು ನಮ್ಮ ಶಿಕ್ಷಕರು ಹೊಂದಿದ್ದವರಿಗೆ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಮತ್ತು ನಾವೆಲ್ಲ ಮಕ್ಕಳು ಕೂಡ ತುಂಬ ಖುಷಿಯಿಂದ ಇದ್ದೇವೆ. ನೋಡಿ, ನಮ್ಮ ತಲೆಗೆ ಒಂದು ಪೇಪರಿಂದ ಹ್ಯಾಟ್ಸು ಮತ್ತು ಈ ಥರ ವೇಸ್ಟ್ ಪೇಪರ್ಸಿಂದ ಈ ಥರ ಮಾಡಿದ್ದೇವೆ. ಮತ್ತು ಅವ್ರು ನಮ್ಗೆ ಕಿವಿ ಮಾತು ಕೂಡ ಹೇಳಿದ್ರು, ಪ್ಲಾಸ್ಟಿಕ್ ಕವರ್ಸು ಮತ್ತು ಬಾಟಲ್ಸ್ನೆಲ್ಲ ಸುಮ್ಮನೆ ಎಸಿಬೇಡಿ, ಅದರಿಂದ ಪ್ಲಾಸ್ಟಿಕ್ ನಾಶವಾಗುತ್ತೆ. ಅದರಿಂದ ನೀವು ಯಾವುದೇ ರೀತಿಯ ಪ್ರಾಜೆಕ್ಟ್ಸ್ ಮಾಡ್ಬೋದು. ಅದರಿಂದ ನೀವು ಆ ಪ್ರಾಜೆಕ್ಟ್ ಮಾಡಿ ನಿಮ್ಗೆ ಒಂದು ಖುಷಿ ಪಡುತ್ತೆ. ನೋಡಿ, ನಿಮ್ಮ ವೇಸ್ಟನ್ನು ಕಸದಿಂದ ರಸ ಹೇಳೋ ಒಂದು ಮಾತು ನಮ್ಗೆ ತಿಳಿಸ್ಕೊಟ್ರು. ನಾವು ಇದೇ ರೀತಿ ಹಲವಾರು ರೀತಿ ಮಾಡ್ತಿದ್ದೇವೆ. ನಮಗೆ ಭಾಳ ಖುಷಿ ಆಯಿತು. ಈ ಸಂಭ್ರಮ ಶನಿವಾರ ಈ ತಿಂಗಳದ 3ನೇ ಶನಿವಾರದಂದು ನಾವು ಭಾಳ ಖುಷಿಯಾಗಿದ್ದೇವೆ. ಇವತ್ತು ನಾವೆಲ್ಲ ಖುಷಿಯಾಗಲಿಕ್ಕೆ ನಮ್ಮ ರಾಘವೇಂದ್ರ ಸರ್ ಅವರು ಒಂದು ಎಡವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ.